ಇದ್ಯಾವ ಥರಲ್ಲವಾ ಸೈಲೆಂಟ್ ಲವ್, ಹೃದಯದ ಮಾತನ್ನ ಕೇಳಿ ಪ್ರೀತಿ ಮಾಡೋದು. ಅವ್ನ ಮನುಷ್ಯಂಗೆ ಒಂಥರ ಕಲ್ಮಶ ಇಲ್ಲ, ಓಪನ್ ಆರ್ಟ್ ನನ್ನ ಥರನೇ. ನಾನು ಅವ್ರದಂತೂ ಪಕ್ಕ ಅಭಿಮಾನಿ ಸರ್. ಮತ್ತೆ ಬರಲಿ, ಡೆವಿಲ್ ಸೂಪರ್ ಡೂಪರ್ ಹಿಟ್ ಆಗಲಿ ಅವ್ರಿಗೆ. ಅವ್ರು ಆಗಬೇಕು, ಬೆಳಿಬೇಕು, ತೋರಿಸ್ಬೇಕು ಇಂಡಸ್ಟ್ರಿ ಅವ್ರೇನು ಅಂತ. ಎಸ್ಕ್ಯೂಸ್ ಮಿ ಸಿನಿಮಾ ಮುಂದೆ ಬಹುಶಃ 52 ಸಿನಿಮಾ ರಿಲೀಸ್ ಆಗಿದೆ. ಸುದೀಪ್ ದೊಡ್ಡ ಪಿಕ್ಚರು, ಸುದೀಪ್, ಸ್ವಾತಿ ಮುತ್ತು, ಆಮೇಲೆ ಪುನೀತ್ ವೀರ ಕನ್ನಡಿಗ, ಎಷ್ಟು ಪಿಕ್ಚರ್ ರಿಲೀಸ್ ಆಯಿತು. ನಾನು ಬಂದು ಹೋಗ್ದೆ ಹೊಡೆದು ಪಿಕ್ಚರು ಹಳೇದಾಗ್ತದೆ. ಈಗ ಗೋಲ್ಡ್ ಶೇನ್ ಆಗುತ್ತಲ್ಲ, ಎಸ್ಕ್ಯೂಸ್ ಮಿ ಶೇನ್ ಆಗ್ಬಿಡ್ತು. ಉಮ್ಮಾಂಟ್ ಆಗಿತ್ತಲ್ಲ, ಈಗ 30 ವಾರ ಓಡ್ತು. ಕಪಾಲಿ ಹೌಸ್ಫುಲ್ ಓಡ್ತಾ ಇದೆ. ವೀರವೇಶ ಅಂತೂ ಅಬ್ನಾರ್ಮಲ್ ಹೌಸ್ಫುಲ್ ಓಡ್ತಾ ಇದೆ. ವೀರವೇಶಿಗೆ ವೀರ ಕನ್ನಡಿಗ, ನವರಂಗಿಗೆ ಗೋಕರ್ಣ, ಪುನೀತ್ ಪಿಕ್ಚರ್ ಎಲ್ಲ ಕೇಸ್ ಹಾಕ್ಬಿಟ್ಟು. ಸರಿ, ಏನಪ್ಪ ಇದು ಕತೆ ನನ್ನ ಮಗಂದು. ಬುಧವಾರ ಕರೆಸಿದ್ರು, ಮಂಗಳವಾರ ಹೇಳಿದ್ರು, ಮೆಸೇಜ್ ಬಂತು, ಬುಧವಾರ ಬಾರ್ಲೆ ಅಂದರು. ಹೋದೆ ಅಶೋಕ ಹೋಟ್ಲಿಗೆ. ಕೊನೆಗೆ ಎಲ್ಲರಿಗೂ ಉತ್ತರ ಕೊಟ್ಟು ಬಂದೆ. ನೋಡಿ ಸಮಯ, ನಾನು ಸಿನಿಮಾ ಬೇಡ, ನನಗೆ ಇಲ್ಲ, ನಾನು 3 ಕೋಟಿ ದುಡ್ಡು ಕೊಟ್ಬಿಡಿ, ಸಿನಿಮಾನಲ್ಲಿ ಬಾಕ್ಸ್ನಲ್ಲಿ ಆನಂದದಲ್ಲಿ ಪರದೆ ಬೆಂಕಿ ಹಚ್ಚಿ ಹೋಗ್ಬಿಡ್ತೀನಿ ಅತ್ಲಾಗೆ, ಸಿನಿಮಾನೇ ಬೇಡ ಅಂತೆ. ಕರೆಕ್ಟ ಸರ್? ಯಾಕೆ ಬೇಕು ಸಿನಿಮಾ? ಓಡ್ತಾರ ಸಿನಿಮಾ ತೆಗಿ ಅಂದರೆ ಸಿನಿಮಾ ಬೇಡ, ಕೊಟ್ಬಿಡಪ್ಪ ದುಡ್ಡು, ಹೋಗ್ಬಿಟ್ಟು ಹೋಗ್ತೀನಿ, ನನಗೆ ದುಡ್ಡುಗೋಸ್ಕರ ಬಂದಿಲ್ಲ, ದುಡ್ಡು ಜಾಸ್ತಿ, ನಂಗೆ ದುಡ್ಡು ಬೇಡ ನಾನು ಕೊಟ್ಬಿಟ್ಟಿದ್ದೆ. ಸರಿ, ನಾನೇನಿಲ್ಲ, ಹಂಗಿದ್ರೆ ಎಲ್ಲ ಕಿತ್ತಾಕ್ಬಿಡ್ತೀನಿ, ನಮ್ಗೆ ಗೊತ್ತು, ಏನು ಮಾಡ್ಬೇಕು ಗೊತ್ತು ಅಂದರು. ನಾನು ಹೇಳಿದೆ, ಉಪೇಂದ್ರ ನನಗೆ ಗೊತ್ತಿಲ್ಲಪ್ಪ ಅವರಂದರು. ನಾನು ಕಲಾವಿದನ ತಮ್ಮ ಪಿಕ್ಚರ್ ಮಾಡ್ತಾರೆ ಅಂತ ಸಪೋರ್ಟ್ ಅವ್ರ ತಮ್ಮ ಅನ್ನ ಪಡೆದ್ರಲ್ವ, ಅಣ್ಣನ ಪಡೆದ್ರು ಪಾಪ. ಅವ್ರೇನು ಮಾತಾಡಲಿಲ್ಲ ಅದು, ಜೊತೆಗಿದ್ದರೆ ಮಾತಾಡೋದು ಹಂಗೆ. ದರ್ಶನ್ ಈಗ ಮಾಡಿದ್ರಲ್ಲ ಹಂಗೆ ಜೊತೆಗಿದ್ದವರು. ದೇವರಂತ ಮಂಚ ಸರ್, ಇದನ್ನೇ ರಿಯಲಿ ಇದು ಜೆಂಟ್ಲ್ಮನ್ ಟು ದಿ ಕೋರ್, ರಿಯಲಿ ಅಪ್ರಿಷಿಯೇಟ್. ಹಾರ್ಟ್ ಅನ್ನೋದು ರಿಚೆಸ್ಟ್ ಹಾರ್ಟ್ ಅಂತ ನಾನು ಪರ್ಸನಲಿ, ಇಟ್ ಇಸ್ ಮೈ ಒಪಿನಿಯನ್, ಬೇರೆ ಗೊತ್ತಿಲ್ಲ. ರಿಚ್ ಹಾರ್ಟ್ ಸರ್ ಅವರು. ಅವ್ರ ಮನುಷ್ಯಂಗೆ ಒಂಥರ ಕಲ್ಮಶ ಇಲ್ಲ, ಓಪನ್ ಆರ್ಟ್ ನನ್ನ ಥರನೇ. ಬೇಡ ಸ್ಟೋರಿಗೆ, ಆಯಿತಾ ಸರ್? ನಾನು ಅವ್ರದಂತೂ ಪಕ್ಕ ಅಭಿಮಾನಿ ಸರ್. ನಾನು ಮಾತಾಡಲಿ ಬಿಡಲಿ, ಅವ್ರ ಹತ್ತಿರದಿಂದ ಬಲ್ಲೆ, ನಾನು ಹತ್ತಿರದಿಂದ ಬಲ್ಲೆ. ಅವ್ರು ದುಡ್ಡು ಅಡ್ವಾನ್ಸ್ ಕೊಟ್ಟಿದ್ದೆ ಪಿಕ್ಚರಿಗೆ, ನನಗೆ ಗೌರವಪೂರ್ವಕ ಒಂದು ದುಡ್ಡು ಕೊಟ್ಟರು ವಾಪಸ್. ದರ್ಶನ ಕೊಟ್ಟರು, ಸುದೀಪ್ ಕೊಟ್ಟರು, ಅವರು ಕೊಟ್ಟು ಈಕ್ವಲ್ ದುಡ್ಡೇ ಕೊಟ್ಟಿದ್ದೆ ಪಾಪ. ನನಗೆ ಕಷ್ಟದ ಟೈಮ್ ತಂದು ಕೊಟ್ರಣ್ಣ. ಕರೆಕ್ಟಾ? ನಾವು ನೆನೆಸ್ಕೋಬೇಕು, ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ದೇ ಇಸ್ ವೆರಿ ವೆರಿ ಗುಡ್ ಎತ್ ಮೀ. ಇದು ಗಂಟೆ ಅವ್ನು ಚಿತ್ರರಂಗ ಇನ್ನೂ ಬೆಳೀಲಿ, ಅವ್ರು ಸೇವೆ ಮಾಡಲಿ, ಮತ್ತೆ ಬರಲಿ, ಡೆವಿಲ್ ಸೂಪರ್ ಡೂಪರ್ ಹಿಟ್ ಆಗಲಿ ಅವ್ರಿಗೆ. ಅವ್ರು ಆಗಬೇಕು, ಬೆಳಿಬೇಕು, ತೋರಿಸ್ಬೇಕು ಇಂಡಸ್ಟ್ರಿ ಅವ್ರೇನು ಅಂತ. ತೋರಿಸ್ಕೊಡೋದು ಅವ್ರಿಗಿರೋಷ್ಟು ಅಭಿಮಾನ ಯಾರಿಗಿಲ್ಲ. ಎಷ್ಟು ಜನ ಹೆಣ್ಮಕ್ಳು ಅಧ್ಯಕ್ಷ ಆಗಿದ್ದೆ, ನಾನು ಫೋನ್ ಮೇಲೆ ಫೋನ್ ಸರ್, ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆದಾಗ ನನಗೆ ಎಷ್ಟು ಫೋನು. ನಾನು ಎಲ್ಲೂ ಹೇಳಿಲ್ಲ ಅವರಿಗೆ ಸಸ್ಪೆಂಡ್ ಮಾಡ್ತೀನಿ, ತೆಗಿತೀನಿ, ಎಲ್ಲೂ ಹೇಳಿಲ್ಲ. ನಮಗೇನು ರೈಟ್ಸ್ ಇದೆ ಸರ್? ಅದು ಇಂಡಿವಿಜುವಲಿಟಿನ ಕ್ವಶನ್ ಮಾಡೋದು ನನಗೇನದು, ಅನ್ಲೆಸ್ ಅಂಡ್ ಇಟ್ ಇಸ್ ಪ್ರೂವ್ಡ್ ಅಂತ ಹೇಳಿದೆ. ಇಲ್ಲಿ ಬಿಡಿ, ಕೊನೆ ಹೇಳಿ ಬಂದೆ. ಭಗವಂತ ಸಂದರ್ಭ ಸೇರಿದ ಹೇಳ್ಬಿಡೋಕಲ್ಲ, ಮರ್ತ್ಬಿಟ್ರೆ ಕಷ್ಟ. ನಮ್ಮ ದರ್ಶನ್, ನಮ್ಮ ಗುರುಗಳು ಅಂತ. ನೋಡ್ರಿ, ಪಿಕ್ಚರ್ ಓಡ್ತಾ ಇದೆ, ನೀವು ಎಲ್ಲ ಸ್ಟ್ರಾಂಗ್ ಇದ್ದೀರಾ, ನಿಮ್ಮಷ್ಟು ಹೋರಾಟ ಮಾಡೋದು ವ್ಯಕ್ತಿ ನನಗಿಲ್ಲ, ನನಗಂತೂ ಇಲ್ಲ. ನಾನು ಅಮಾಯಕ, ಸಿನಿಮಾ ಮಾಡಿಬಿಟ್ಟಿದ್ದೀನಿ, ಓಡೋ ಸಿನಿಮಾ ಉಳಿಸ್ಕೊಡ್ರಪ್ಪ ಅಂತ ಕೇಳ್ಕೊತೀನಿ. ಹಂಗೂ ನಿಮ್ಮ ಮನಸ್ಸಲ್ಲಿ ಏನೋ ಮಾಡಬೇಕು ಅಂದರೆ ಭಗವಂತ ನಿಮ್ಗೆ ಏನು ಶಕ್ತಿ ಬರುತ್ತೆ ನೀವು ಮಾಡಿ, ನನ್ನ ಶಕ್ತಿಯನ್ನು ನಾನು ಮಾಡ್ತೀನಿ ಅಂತ ಹೊರಟ ಮಾಡಿಬಿಟ್ಟೆ. ನಿಮಗೆ ಇಂಡಿಯಾ ಹೋರಾಟ ಶಕ್ತಿ ನನಗಿಲ್ಲ ಸರ್, ಇಲ್ಲ ಇರೋ ಫ್ಯಾಕ್ಟ್ ಅಲ್ಲ ಸರ್, ಹೋರಾಟ ಮಾಡೋಕ್ಕಾಗತ್ತಾ? ಬಂದೆ ಸೀದಾ, ಆಯಿತು. ಬುಧವಾರ ಅಲ್ಲಿ ಮುಗಿತಾ. ಗುರುವಾರ ಬೆಳಗ್ಗೆ ಇಲ್ಲಿಂದ ಮನೆ ಹಿಂಗೆ ಹೋಗ್ತಾ ಇದ್ದೀನಿ. ರಮ್ಯಾ, ಅಜಯ್ ರಾವು ಸುರಿದು ಒಂದು ಕಟ್ಟೋಟ್ ಹಾಕಿದ್ದೆ, ಒಂದು 20-25 ಅಡಿದ್ದು, ಕೆಳಗೆ ಬಿಟ್ಬಿಟ್ಟಿತ್ತು. ಬಿಚ್ಚಿಬಿಟ್ಟವ್ರೆ, ಗೋಕರ್ಣ ಪಿಕ್ಚರ್ ಹಾಕವ್ರೆ. ಇದೆಲ್ಲ ಕತೆ ಕೇಳಿದಾರೆ ನೀವು? ಮತ್ತು ಎಸ್ಕ್ಯೂಸ್ ಸಿನಿಮಾ ಓಡ್ದು 300 ದಿನ ಅಂದರೆ ಹೆಂಗೆ ಓಡುತ್ತೆ? ಅದಕ್ಕೆ ಹಿನ್ನೆಲೆ, ಪರಿಶ್ರಮ, ಅದು ಭಗವಂತನ ಇದು ಎಲ್ಲರದು ಇದೆ. ನಾನು ಆ ಟೈಮಲ್ಲಿ ಎಲ್ಲೂ ಪಬ್ಲಿಡಿ ಮಾಡಲಿ, ಯಾಕೆ ಗೊತ್ತಾ? ಯಾರು ಹೇಳಬೇಡ ಅಂದರು, ಸಿನಿಮಾ ಕಿಲ್ಲಾಗತ್ತೆ ನಾನು ಅಂತ. ಬಿಡು ಪಾಪ, ಪ್ರೇಮಿ ಫೋನ್ ಮಾಡಿದಂತೆ, ತೆಗಿಯೋಕೆ ಹೇಳು ಅಂತ. ಪ್ರೇಮ್ ಪಾಪ ಅವನು ಕೆರಿಯರ್ ಅಲ್ಲ ಸರ್ ಪಾಪ, ಅವನೇನಂದ, ಇಲ್ಲ ಸರ್ ನಂದೇ ಹೇಳಲ್ಲ, ನಾನು ಪ್ರೇಮ್ ಏನಯ್ಯ ಹಿಂಗೆ ಅಂತಾರೆ ಅಂದೆ. ಇಲ್ಲ ಗಾಂಧಿಯಂದಿರಲ್ಲ, ಎಲ್ಲರೂ ಬೈದು ಬಿಟ್ಟಿದ್ದೀರಂತೆ, ಯಾರು ನೀವು ಸಪೋರ್ಟ್ ಮಾಡ್ತಾಯಿಲ್ಲ, ನಾನಂತೂ ಬರೋಕ್ಕಾಗತ್ತೆ, ಪಿಕ್ಚರ್ ಚೆನ್ನಾಗಿದೆ ಸರ್, ಹೆಂಗಾರ ಏನು ಮಾಡ್ಕೊಡಿ ಸರ್ ಅಂದ್ಬಿಟ್ಟ ಪ್ರೇಮ್. ಅವನು ತಪ್ಪಿಲ್ಲ, ಅದು ಅವ್ನು ಎಷ್ಟು ಕೆರಿಯರ್ ಇದೆಯಲ್ಲ, ನೆಕ್ಸ್ಟ್ ಬರ್ದವರು. ಏನು ಆಯಿತು. ಕೊನೆ ಹನುಮಂತು ಅಂತ ಇದ್ದ ನನ್ನ ಜೊತೆ ಶಿಷ್ಯ, ಆಂಜನೇಯ, ನಮ್ಮ ಮನೆ ದೇವರು ಆಂಜನೇಯ. ನೋಡಿ ಆಂಜನೇಯ ಇದೆ, ದಿಡಗೂರು ಆಂಜನೇಯ, ಸ್ಟ್ರಾಂಗು, ವೆರಿ ಸ್ಟ್ರಾಂಗ್ ಸರ್. ದಿಡಗೂರು ಆಂಜನೇಯ, ದಿಡಗೂರು ಅಂತ ಹೊನ್ನಾಳಿದೆ, ವೆರಿ ಫೇಮಸ್ ಗಾಡಿ. ಹೋಗಿ ಇಂಟ್ರ್ಯೂ ಮಾಡ್ಕೊಂಬನ್ನಿ ನೀವು, ಪುರಾತನ ಕಾಲದ ದೇವರು, ಇತಿಹಾಸ ಇದೆ ಅಲ್ಲಿ, ಯಾರೂ ಮಾಡಿಲ್ಲ. ಅದು ಏನು ಹೇಳಿ ಸತ್ಯ ಆಗತ್ತೆ ಅಲ್ಲಿ. ನಾನು ಅನ್ಯಾಯ ಮಾಡಿದ್ರೆ ಕೆಡ್ದು ಮಾಡಲಿ ಸರ್, ನಾನು ಇನ್ನೊಬ್ರು ತಲೆ ಹೊಡೆದಿಲ್ಲ, ಮೋಸ ಮಾಡಿಲ್ಲ, ಇನ್ನೊಬ್ರು ಮನೆ ಮಟ್ಟ ಹಾಳು ಮಾಡೋ. ಬಟ್ ಸತ್ಯರಿಸಿ ಮೊಮ್ಮಗ ಅಂತ ಹೇಳಲ್ಲ, ಎಲ್ಲೋ ಒಂದು ನನಗೆ ಗೊತ್ತಿಲ್ಲ, ತಪ್ಪಾಗಿರ್ಬೋದು. ನಾನು ಲಕ್ಷಾಂತರ ಸಾಲ ತೊಗೊಂಡಿನಿ, ಕೊಟ್ಟೀನಿ, ಕೊಡದೇ ಇರ್ಬೋದು. ಯಾರಿಗೂ ನನ್ನಿಂದ ಅನ್ಯಾಯ ಆಗಿದೆ, ಒಂದಲ್ಲ ಒಂದೇ ಮನೆ ಬಂದೇ ಬರ್ತೀನಿ ನಾನು.
ನಾನು ಮೋಸ ಮಾಡಲ್ಲ. ಏನು ಸರ್ ಅಲ್ಲಿಂದ ಬಂದೆ, ಹನುಮಂತು ಬಂದ, ಪಾಪ ಗುರು ಬಾರಲ್ಲಿ ಅಜಯರಾವು ಸುನೀಲ್ ಬಿದ್ದುಬಿಟ್ಟವ್ರ ಕೆಳಗಡೆ. ಗುರುವಾರ ಬೆಳಗ್ಗೆ ಸರ್, ನಾಳೆ ಶುಕ್ರವಾರ ರಿಲೀಸ್ ಆಗ್ಬೇಕಲ್ಲ, ಬೆಳಗ್ಗೆ 11 ಗಂಟೆಗೆ ಕರೆದೆ. ಕೊನೆಗೆ ನಾವು ಫೈನಾನ್ಷಿಯಲಿ ಆಟ ಆಡ್ತಾರೆ, ಏನಿದ್ರು ಕೋಸ್ಟೇ ಹೋಗೋಣ ಅಂದೆ ನಾನು. ಅವನ ಫ್ರೆಂಡ್ ಅವ್ರು ಯಾರದ್ದು ಶ್ರೀನಿವಾಸ್ ಅಂತ, ಹೊಡಿಯಂದೆ, ನಡಿ ಕಾರ್ ಹೊಡಿಯಂದೆ. ಗುರು 12 ಗಂಟೆ ಅಣ್ಣ, ಮೊಕ್ಕಲಾತು 1:15 ಹಾಕಬೇಕು, 1:15 12 ಗಂಟೆ ಗ್ಯಾಪ್, 1:15 ಒಂದು ಮೊಕ್ಕಲಾತು ಬರ್ತೇನೆ ಅಣ್ಣ. ಆ ಗ್ಯಾಪಲ್ಲಿ ನಾನು ಒಂದು ಗೇಮ್ ಮಾಡಿದೆ, ಅಂಡರ್ ಕರೆಂಟ್ ಗೇಮ್ ಮಾಡಿದೆ ಸರ್. ಕಾನೂನನ್ನು ಓವರ್ಲುಕ್ ಮಾಡಿಲ್ಲ, ಕಾನೂನ ಗೌರವ ಕೊಟ್ಟು ಮಾಡಿ ವಕಾಲತ್ತು ಹಾಕಲಿಕ್ಕೆ ನಾನೇನೋ ಒಂದು ಯಾರಿಗೂ ದೊಡ್ಡವ್ರು ರಿಕ್ವೆಸ್ಟ್ ಮಾಡಿಕೊಂಡೆ. ವಕಾಲತ್ತು 1:15 1:45 ಬಿತ್ತು, 10 ನಿಮಿಷ ಆ ಕಡೆ ಬಿತ್ತು. ವಕಾಲತ್ತು ಹಾಕಿದೆ ಅಣ್ಣ, ಏನೋ ಮಾಡಿದೆ ಬಾಸ್, ಎಲ್ಲ ಎಕ್ಸ್ಪೆಕ್ಟೇ ಮಾಡಿಲ್ಲ. ಕಿತ್ತಾಕಿರಲ್ಲ, ಮೈಸೂರು ಸಂಗಮ ಕಿತ್ತಾಯಿತು, ವೀರೇಶ್ ಅನೌನ್ಸ್ ಮಾಡಾಯಿತು. ಅನೌನ್ಸ್ ಮಾಡಿಬಿಟ್ರು ಸರ್. ನೀವೇನು ಮಾಡಿದ್ದೀರಿ ಹೇಳಿ ಸರ್. ಹಂಗಿದ್ರೆ ಒಬ್ಬ ಹೊಸ ಪ್ರೊಡ್ಯೂಸರು, ಒಬ್ಬ ಅಮಾಯಕ, ಚಿತ್ರರಂಗಕ್ಕೆ ಬಂದಿದ್ದೀನಿ ಸಿನಿಮಾ ಮಾಡಬೇಕು ಅಂತ, ಜನಗಳ ಆಶೀರ್ವಾದ ಬಂದಿದೆ, ಜನ ಒಪ್ಪಿದ್ದಾರೆ, ಕೋಟ್ಯಾನ ದುಡ್ಡು ಹಾಕಿದ್ದೀನಿ, ಪಬ್ಲಿಟಿ ದುಡ್ಡು ಹಾಕಿದ್ದೀನಿ, ದುಡ್ಡುಗಳು ಬಂದಿಲ್ಲ. ಆದರೂ ಕೂಡ ನನಗೆ ದುಡ್ಡು ಬರದೇ ಹೋದ್ರೂ ಚಿಂತೆ ಇಲ್ಲ. ಆ ಸಿನಿಮಾ ಒಳ್ಳೆಯ ಸಿನಿಮಾ. ಪಾಪ ಇಬ್ಬರು ಹುಡುಗರು ಅಜಯ್ ರಾವು, ಸುನೀಲು, ರಮ್ಯಾ ಸೂಪರ್ ಡೂಪರ್ ಆ್ಯಕ್ಟ್ ಮಾಡಿದ್ದಾರೆ ಸರ್. ಪಿಕ್ಚರ್ ಏನೋ ಅದು ಬ್ರಹ್ಮ ವಿಷ್ಣು ಶಿವ ಹಾಡು ಕೇಳಿ ಜನ ಅಳ್ಕೊಂಬರೋರು. ಬ್ರಹ್ಮ ವಿಷ್ಣು ಶಿವ ಹಾಡು ಅಳ್ತಾ ಬರೋರು. ಸರಿ, ನನ್ನ ಹೆಂಡತಿಗೆ ಹೇಳಿದೆ, ಸಾಹೇಬ್ರೆ ನೀವು ಇಷ್ಟೆಲ್ಲ ಕೆಲಸ, ನಮ್ಮ ಹೆಂಡತಿ ಸಾಹೇಬ್ರೆ ಹೇಳೋದು ನನಗೆ. ಶಾರದಮ್ಮನವ್ರು ಏನಮ್ಮ ಅಜಯ್ ರಾವು ಸುನೀಲ್ ಬಿದ್ದುಬಿಡ ರೋಡಲ್ಲಿ ಹೆಂಗೆ ಮಾಡೋದು ಅಂತೆ. ಸಾಹೇಬ್ರೆ ನಿಮಗೆಲ್ಲ ಏನೋ ಲಿಂಕ್ ಇದೆಯಲ್ಲ ಸ್ವಲ್ಪ ಮಾಡಿ ಧೈರ್ಯವಾಗಿ ಅಂತ ಏನೋ ಮಾತಂದ್ರೆ. ಆ ಕಡೆ ಭಾಷೆ ಶನಿಗೌಡರು ಮಾಡ್ತಾರೆ ಬಿಡಿ, ಅದಕ್ಕೆಲ್ಲ ಯೋಚನೆ ಮಾಡಿ ಹೋಗಿ ನುಗ್ಗಿ ಅಂದರು. ಸರಿ ಪಾಪ ಆಗದೆ ಸರ್, ವಕಾಲತ್ತು ಹಾಕಿದೆ. ಸಾಯಂಕಾಲದೊಳಗೆ ಆರ್ಗ್ಯುಮೆಂಟ್ ಮಾಡ್ತಿದ್ದೀನಿ ಸರ್. ಐ ಗಾಟ್ ದಿ ಸ್ಟೇ ಅಡ್ವೈಸ್ 5:30 ಆಲ್ ಥಿಯೇಟರ್ಸ್. ಗುರುವಾರ ಸಾಯಂಕಾಲ 5:15 ತಗೊಂಬಂದು ಕಪಾಲಕ್ಕೆ ಫಸ್ಟ್ ನವರಂಗ್ ಸಲ ಮಾಡಿದೆ. 6 ಗಂಟೆಗೆ ಕಾಪಿ ತಂದೆ ಸರ್. ತಂದಿಲ್ಲಿ ಪೇಸ್ಟ್ ಮಾಡಿದೆ. ನಾವು ತೊಗೊಳೋದಿಲ್ಲ ಅಂದರು. ಅವ್ರು ಹೊಡೆದೆ, ಇವತ್ತಿಲ್ಲ ಅವರು ಯಾರೋ KCN ಮೋಹನ್ ಇಲ್ಲ. ನೀವೇನೋ ಇಲ್ಲ ರೀ, ನಮ್ಮ ಹಂಗೆ ರೀ ಕಿತ್ತಾಕ್ರಿ, ಕಪಾಲಿ ಓಡಿಸ್ಕೊಡ್ರಿ ಅಂದ್ಬಿಟ್ಟ. ಕೋರ್ಟ್ಗಿಂತ ಮುಂಚೆ ಬೆಳಗ್ಗೆ ಕತೆ ನಾನು ಹೇಳಿದೆ, ನೋಡಿ ಮೂವರವರೇ 100 ಜನಕ್ಕೆ ಮೋಸ ಮಾಡ್ಬೋದು, ದೇವ್ರು ನೋಡ್ತಾನೆ. 50,000 ಜನ ಮೋಸ ಮಾಡೋದು ದೇವ್ರು ನೋಡ್ತಾನೆ. 1 ಲಕ್ಷ ಮಾಡೋದು ಎಕ್ಸ್ಕ್ಯೂಸ್ ಮಾಡ್ತಾರೆ. 1 ಲಕ್ಷದ 1 ಮಾಡಿದ್ರೆ ಭಗವಂತ ಕಣ್ಬಿಟ್ಟು ಸುಟ್ಟೋಗ್ಬಿಡ್ತೀವಿ ಸರ್, ಬೇಡ ಚಪ್ಪಸಿ ಆಗಲ್ಲ. ಈಗ ಬೆದರಿತಾರ ಪಾಪ. ಆಯಿತು ಅಂದೆ. ನೆಕ್ಸ್ಟ್ ಡೇ ತಂದೆ ಸರ್ ಸಾಯಂಕಾಲ 6 ಗಂಟೆಗೆ ಕಾಪಿ ತಂದು ಮಾಡ್ಕೊಂಡು ಪೇಸ್ಟ್ ಮಾಡಿದ್ರೆ ಕೊಟ್ಟೆ. ಅದು ಸಂಜೆ ವಾಣಿಯವ್ರಿಗೂ ಕೂತಿದ್ದೆ ರಿಪೋರ್ಟಲ್ಲೇ, ಆ ಥಿಯೇಟ್ರಲ್ಲಿದ್ದರು. ನಾನು ಕೊಟ್ಟೆ, ತೊಗೊಳಲ್ಲ ಅಂದರು. ಸರಿ, ಅಲ್ಲಿ ಪೇಸ್ಟ್ ಮಾಡಿದೆ. ಸೀದಾ ರಾಜಾಂದ್ರ ಪೊಲೀಸ್ ಸ್ಟೇಷನ್ಗೆ ಹೋದೆ, ಪಕ್ಕದಲ್ಲ ಸ್ಟೇಷನಲ್ವ. ನೋಡಿದ್ರೆ ಅಂದರೆ ಚಿಕ್ಕಪ್ಪ ಸಿಕ್ಕಿದ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಅಲ್ಲಿ, ಅದು ಅಲ್ಲೊಬ್ರು ಸಿಕ್ಕಿದ್ರು ಸ್ಟೇಷನಲ್ಲಿ, ಸರ್ಕಲ್ ಇನ್ಸ್ಪೆಕ್ಟ್ರು. ಈ ನಮ್ಮ ತಿರುಬಿಡ್ತು ಮಿರಾಕಲ್ಲು. ಅಲ್ಲಿ ಶಾಮಣ್ಣ ಅಂತ ನನ್ನ ಕ್ಲಾಸ್ಮೇಟು, ಶಿವಮೊಗ್ಗದವನು, ಅಲ್ಲಿ ಕೂತವನು ಇನ್ಸ್ಪೆಕ್ಟ್ರ್. ನನಗೆ ಗೊತ್ತೇ ಇಲ್ಲ ಇನ್ಸ್ಪೆಕ್ಟರ್. ಕ್ಲಾಸ್ಮೇಟು. ಶಿವಮೊಗ್ಗದ ಒಟ್ಟಿಗೆ ಓದಿದ್ದೀವಿ, ವಾಲಿಬಾಲ್ ಪ್ಲೇಯರು. ಏನೋ ಶಾಮಣ್ಣ ಇಲ್ಲಿ ಅದೇ, ನಾನೇ ಇನ್ಸ್ಪೆಕ್ಟ್ರು ಅಂದ. ಅಯ್ಯೋ ನೀನು ಇನ್ಸ್ಪೆಕ್ಟ್ರು ಬಾಯಿಲಿ ಅಂದೆ. ಏನು ಅಂದೆ. ಅವನು ಶಿವಮೊಗ್ಗದವ್ರಿಗೆ ಭಯ ಇಲ್ಲ ಸರ್. ಶಿವಮೊಗ್ಗ ಅವನು ತುಂಗಭದ್ರಾ ನದಿ ಹಿಡ್ಕೊಂತ, ನಾನು ಶಿವಮೊಗ್ಗ ತಾನೆ. ಶಿವಮೊಗ್ಗ ಒಂದು ಮುಖ್ಯಮಂತ್ರಿಗಳ ನಾಡು, ಸಾಹಿತಿಗಳ ನಾಡು ಕೂಡ ಹೌದು. ಸಾಕಷ್ಟು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. JH ಪಿಟಲು, ಬಂಗಾರಪ್ಪ, ಯಡಿಯೂರಪ್ಪ, ಕಡದ ಮಂಜಪ್ಪ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಸಾಕಷ್ಟು ಸಾಹಿತಿಗಳನ್ನು ಕೂಡ ಕೊಟ್ಟಿದ್ದೀರಾ, ಕೊಟ್ಟಿದ್ದೀವಿ. ಕುವೆಂಪು ಎಲ್ಲ ನಮ್ಮ ರಾಷ್ಟ್ರಕವಿ ಕುವೆಂಪುಗಳೆಲ್ಲ ಶಿವಮೊಗ್ಗ ಜಿಲ್ಲೆಯವರೇ. ಶಿವರುದ್ರಪ್ಪ ಯಾರು ಬೇಕು ನಿಮಗೆ? ಅವರೆಲ್ಲ ಕೊಟ್ಟಂಥ ನಾಡಲ್ಲಿ ನಾನೊಬ್ಬ ನಿರ್ಮಾಪಕನಾಗಿ ಒಂದು ಸಿನಿಮಾನ ಉಳಿಸ್ಕೊಂಡಿದ್ದೆ. ಅದನ್ನ ನಾನೇ ಬದುಕಬೇಕು ಅಂತ ಬಂತು. ಸಿನಿಮಾ ರಂಗದಲ್ಲಿ ಯಾರೂ ಇಲ್ಲ ಅಂತ ನಾನು ಬಂದಿದ್ದು. ಎಲ್ಲ ಸಾಹಿತ್ಯ ಲೋಕರಿದ್ದರು, ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ಒಬ್ಬ ಬಂದಿದ್ದೀನಿ ಅಂತ ಈಶ್ವರಪ್ಪನ ಮುಂದೆ ಸ್ಟೇಜ್ ಮೇಲೆ ಹೇಳಿದ್ದೆ ನಾನು. ಅದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂದರೆ ತುಂಗಭದ್ರಾ ನದಿ ನೀರು ಕುಡಿದಾಗೆಲ್ಲ ಬೇರೆ ಒಂದು ಶಕ್ತಿ ಬರುತ್ತೆ ಅಂತ. ಕರೆಕ್ಟಾ? ಶ್ಯಾಮಣ ಸಿಕ್ಬಿಟ್ಟ ಕೈಗೆ. ಏನಣ್ಣ ಅಂದ. ಏನಿಲ್ಲ ಅಣ್ಣ, ನಿನ್ನಿಂದ ಒಂದು ಸಹಾಯ ಬೇಕಲ್ಲ ಅಂದ. ಏನು ಹೇಳು ಅಂದೆ. ಹೀಗೆ ನವರಂಗ್ ಟಾಕೀಸಲ್ಲಿ ಹಿಂಗೆ ತೊಗೊಂಡ್ಬಿಟ್ಟಿದ್ದೀನಿ ಅಷ್ಟೇ. ನನ್ನ ಪಿಕ್ಚರ್ ಓಡ್ತಾ ಇದ್ದು ಗುರು, ಏನು ತೆಗಿತಾಕ್ಬಿಟ್ಟಾರೆ ಏನು ಕುಡಿ ಸೇ ಹತ್ಕೊಳ್ಳಿಲ್ಲ ಅಂದ. ಓದ್ದ ಟಕ ಟಕ ಟಕ. ಏನಾಗಬೇಕು ಹೇಳೋ ಅಂದ. ಅಲ್ಲಿ ಪಿಕ್ಚರ್ ಕಿತ್ತಾಕರೆ ಇದು ಓಡಬೇಕು ಅಂತ. ಸರಿ, ಏನು ಮಾಡಿದೆ, ಇಮಿಡಿಯೇಟಾಗಿ ಪೊಲೀಸ್ ಕಳಿಸ್ಬಿಟ್ಟು ಕಳಿಸ್ಬಿಟ್ಟು ಸ್ಟೇ ಕೊಟ್ಟು ಕಂಟಿನ್ಯೂ ಆಯಿತು. ಕೊನೆಗೆ ಲಾಸ್ಟ್ ಒಂದು ಪೊಲೀಸ್ ರಿಸರ್ವ್ ಮಾಡ್ದೆ. ಹೆಲ್ಪ್ ಮಾಡಿಬಿಡ ಸರ್ ನನಗೆ. ನಾನೇನು ಮಾಡಿದೆ, ಎಲ್ಲ ಕಡೆ ಕಾಪಿ ಕಳಿಸ್ದೆ, ಮೊಬೈಲ್ ಆಫ್ ಮಾಡಿದೆ, ಮಲ್ಕೊಂಡ್ಬಿಟ್ಟೆ. ಮನೆ ಹೋಗಿ 2 ಪೆಗ್ ಹಾಕೊಂಡ್ಬಿಟ್ಟೆ. ಇದೇ ಮನೆ ಹುಡುಕ್ತಾರೆ.
ಈಗ ಅನೌನ್ಸ್ ಮಾಡಿದ್ದಾರೆ, ಪೋಸ್ಟ್ ಹಾಕಿದ್ದಾರೆ, ಪಾಪ ಏನೇ ಆಗಲಿ ಸರ್. ಉಪೇಂದ್ರ ಇದೆ ನಾನು ಇವತ್ತು ತುಂಬ ಕ್ಲೋಸು. ಅವ್ರು ಮಾಡೋ ಮುಂಚೆ ಯೋಚನೆ ಮಾಡೋದು ಸರ್. ಅವ್ರು ಮಾಡು ಅಂತ ಹೇಳಿಲ್ಲ, ಈಗ ಮಾಡಿಸಿದ್ರೆ ಏನು ಮಾಡೋಣ ನಾನು? ಅವ್ರು ಯಾವತ್ತೂ ತೊಂದರೆ ಕೊಡೋ ವ್ಯಕ್ತಿ ಅಲ್ಲ ಸರ್. ಕಲಾವಿದರೆಲ್ಲ ಒಳ್ಳೆಯವರೇ ಇರ್ತಾರೆ ಸರ್. ಈಗ ನಾವೇನು ಮಾಡಿದ್ದು, ನಾವು ಸುಮ್ಮನೆ ಏನಾರು ಮಾಡಿ ಕೊನೆಗೆ ಹುಡುಕ್ತಾರೆ. ನಾಲ್ಕೈ ಸಿಗ್ತೀನಿ ಹೋದೆ, ಎಲ್ಲಿರ್ಬೇಕು ಇದ್ದೆ, ಎಲ್ಲ ಥಿಯೇಟ್ರು ನೆಕ್ಸ್ಟ್ ರನ್ ಆಯಿತು. ನಂಬ್ತೀರಾ ನೀವು? ಅವತ್ತಿಲ್ಲ ಅಂದರೆ ಎಸ್ಕೀಸ್ ಒಂದು ದೊಡ್ಡ ದುರಂತ ಆಗಿರೋದು. ಇನ್ನೇನು 48 ತೆಗೆದಾಕರು ಅವರೇ ಅವಾಗಿ 48. ಅಜಯ್ ರಾವ್ ಇಲ್ಲ, ರಮ್ಯಾನ್ ಇಲ್ಲ, NM ಸುರೇಶ್ ಇಲ್ಲ, ಯಾರು ಇಲ್ಲ, ಪ್ರೇಮೂ ಇಲ್ಲ. ಕೇಳಿ ಪ್ರೇಮಿಗೆ. ಇದು ಹನುಮಂತು ಒಬ್ಬ ನಿಂತ್ಕೊಂಡ, ಆಂಜನೇಯ ಅಂತ. ನಮ್ಮನೆ ಹನುಮಂತು ಆಂಜನೇಯ, ಅವನು ಇಬ್ಬರು ಸೇರಿ ತಂದ್ವಿ ಸರ್. ಶ್ರೀನಿವಾಸ್ ಅಂತಲ್ಲ, ಯಾರು ಏನು ಹೆಸರು ತಕ್ಷಣ ಎಲ್ಲಿಂದ ಹೋಗುತ್ತಾ ಆವಾಗ. ಎಸ್ಕ್ಯೂಸ್ ಮಿ ಸಿನಿಮಾ ಮುಂದೆ ಬಹುಶಃ 52 ಸಿನಿಮಾ ರಿಲೀಸ್ ಆಗಿದೆ. ಸುದೀಪ್ 2 ಪಿಕ್ಚರು, ಸುದೀಪ್, ಸ್ವಾತಿ ಮುತ್ತು, ಹೆಬ್ಬುಲಿ ಹೇಳಿ. ಆಮೇಲೆ ಪುನೀತ್ ವೀರ ಕನ್ನಡಿಗ, ಎಷ್ಟು ಪಿಕ್ಚರ್ ರಿಲೀಸ್ ಆಯಿತು. ಬಂದು ಹೋಗ್ದೆ ಹೊಡೆದು ಪಿಕ್ಚರು ಹಳೇದಾಗ್ತದೆ. ಈಗ ಗೋಲ್ಡ್ ಶೇನ್ ಆಗುತ್ತಲ್ಲ, ಅದೇ ಗೋಲ್ಡ್ ತಿಕ್ದಾಗ ಎಸ್ಕ್ಯೂಸ್ ಮಿ ಶೇನ್ ಆಗ್ಬಿಡ್ತು. ಉಮ್ಮಾನ್ ಟಾಕೀಸಲ್ಲಿ 30 ವಾರ ಓಡ್ತು. ಮೈಸೂರು ವುಡ್ಲ್ಯಾಂಡ್ಸ್ 30 ವಾರ ಓಡ್ತು. ಹಾಕಿದ ಕಡೆ ಎಲ್ಲ ಓಡ್ತಾ ಇದೆ. ಎಲ್ಲ ದುಡ್ಡು ಮಾಡ್ಕೊಂಡು ನಾನು ಯಾರು ಮಜಾ ಮಾಡಿ ಅಂತೆ, ಸಿನಿಮಾ ಓಡ್ಕೊಳ್ಳಿ ಅಂತೆ. ಇವತ್ತು ಸಿನಿಮಾ ಇಷ್ಟು ವರ್ಷ ನಾನು ಇಷ್ಟು ಕೋಟಿಗಳು ಸಿನಿಮಾ ಕಳ್ಕೊಂಡು ನಾನು ಬಡಿಸಿದ್ದು ಅದೊಂದೇ ಸಿನಿಮಾ. ಹೇಳ್ತಾರೆ ಎಸ್ಕ್ಯೂಸ್ ಮಿ ಹೆಂಗೆ ಮಾಡಿದೆ, ಯಾವ ಥರ ತಂದೆ, ಹೆಂಗೆ ಕೂರಿಸ್ದೆ, ಇವರೆಲ್ಲ ನನ್ನ ಪಾಲಿನ ದೇವರು. ಯಾರು ಬೈದರೂ ಅವ್ರು ನನ್ನ ಆಶೀರ್ವಾದ ಅನ್ಕೊತೀನಿ. ಅವ್ರದ್ದು ಯಾವತ್ತೂ ಇವತ್ತು ಚೆನ್ನಾಗಿದ್ದೀನಿ. ಬಟ್ ಆ ಸಂದರ್ಭದಲ್ಲಿ ಅವರು ಮಾಡಿದ ತಪ್ಪೇನಿಲ್ಲ, ತಪ್ಪು ಅಂತ ಹೇಳೋದಿಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ನಾನು ಮಾಡಬೇಕಾಗಿದ್ದು ನಾನು ನನ್ನ ಮಕ್ಕಳು, ನನ್ನ ಮಗುನ ಉಳಿಸ್ಕೋಬೇಕು ಸರ್. ಈಗ ನಾನು ಎತ್ತು ಮಗುನ ಉಳಿಸ್ಕೊಂಡು ನಾನಾಗ ಅಪ್ಪ ಆಗಿರ್ಬೇಕೋ? ಏನಾಗ್ಬೋದು ನನಗೆ? ಅಲ್ಟಿಮೇಟ್ಲಿ ನನಗೆ ತೊಂದರೆ ಏನಾಗ್ಬೋದು? ಪ್ರಾಣ ಹೋಗಲ್ಲ ತಾನೆ. ಇಟ್ ನಾಟ್ ಫೇಸ್ ಮೈ ಲೈಫ್, ಎನಿಥಿಂಗ್ ನಾಟ್ ಎಟ್ ದಿ ಕಾಸ್ಟ್ ಆಫ್ ಮೈ ಲೈಫ್. ಐ ಆಮ್ ರೆಡಿ ಟು ಫೇಸ್ ದಿ ಕಾನ್ಸಿಕ್ವೆನ್ಸ್. ಏನಾಗುತ್ತೆ? ನಾನು ಬದುಕಿಲ್ವಾ? ಸಿನಿಮಾ ಬದುಕಿದೆ. ಸತ್ತೋಗಿದ್ರೆ ಎಂಥ ಹಾಡು ಸರ್. ಪ್ರೀಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಇಲ್ಲ, ಪ್ರಿಯತಮನೂ ಇಲ್ಲ, ಪ್ರೀತಿಯಕ್ಕೆ ಭೂಮಿ ಮೇಲೂ ಇಲ್ಲ, ರೋಡಿಗಿಡಿ ರಾಧಿಕಾನೂ ಇಲ್ಲ, ಎಸ್ಕ್ಯೂಸ್ ಮಿ ಟೇಕ್ ಟು ಸಾಂಗು ಇಲ್ಲ, NM ಸುರೇಶು ಇಲ್ಲೇ ಇಲ್ಲ. ನಾನೆಲ್ಲ ಮಾಡಿ ಚೆನ್ನಾಗಿದ್ದೆ ಬಿಡಿ, ಚೆನ್ನಾಗಿದ್ದೆ. ಆಮೇಲೆ ಬಿಡಿ ಸಿನಿಮಾ ಬೇರೆ ಕಳೆದಿದ್ದೆ ಜಾಸ್ತಿ. ಬಟ್ ಆದರೆ ಎವ್ರಿಥಿಂಗ್ ಡಿವೈನ್ ಪವರ್ ಇಟ್ ಹ್ಯಾಸ್ ಪ್ಲೇಡ್ ಎ ಮೇಜರ್ ರೋಲ್ ಫಾರ್ ಮೀ. ಭಗವಂತನ ಇಚ್ಛೆ ಹೇಳಿದ ಏನಾಗಲ್ಲ ಸರ್. ನೀವೇನು ಹೇಳಿ, ನಾನು ಇವತ್ತು ಕೂತಿದ್ದೀನಿ ಮಾತಾಡ್ತೀನಿ ಅಂದರೆ ದೇವರೇ ಮಾತಾಡ್ತಿರೋದು ನನಗೆ ಅಷ್ಟೇ, ನಾನೆಲ್ಲ ಮಾತಾಡ್ತಿರೋದು. ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ, ದೊಡ್ಡಿಟ್ಟಾಗ್ಬಿಡ್ತು. 140 ದಿನ ನಾನೇ ಸಾರ್ವಭೌಮ ಬಿಟ್ಕೊಟ್ಟೆ. ಹಿಂಗೆ ಅದು ಕೇಳಿ. ಅವಾಗ ಡಾಕ್ಟರ್ ರಾಜ್ಕುಮಾರ್ ಇದ್ದರು. ಏನು ಸರ್ ಬೆಲೆ ಕೊಡೋರು ರಾಜ್ಕುಮಾರ್ ಇವತ್ತಿಂದ ದೇವರೇ ಅವರು. ಥರ ನಡೆದಾಡೋ ದೇವರೇ ಅವರು. ಅಂಥ ಒಂದು ಯುಗ ಪುರುಷ ನೋಡೋಕ್ಕಾಗಲ್ಲ, ಮುಂದೂ ನೋಡಲ್ಲ, ಹಿಂದೂ ನೋಡಲ್ಲ. ಒನ್ ಆ್ಯಂಡ್ ಒನ್ ಡಾಕ್ಟರ್ ರಾಜ್ಕುಮಾರ್. ಆ ಮನೆ ಹೋದಾಗ ನಾನು ಆರ್ಡರ್ ಪಡೋದು. ಇಲ್ಲೇ ಪಕ್ಕದಲ್ಲಿ ಆಫೀಸ್ ಇತ್ತು, ಪೂಜೆ ಬರೋರು. ಆಯುಧ ಪೂಜೆ ದಿನ ಪ್ರತಿ ವರ್ಷ ಬಂದು ಪೂಜೆ ಮಾಡೋರು. ನಾನು ಖಾಲಿ ಬಿದ್ದು ಆಶಾತು ಅಂತ ಇದ್ದಾರೆ. ಏನಪ್ಪ ಇಂಥ ಸಿನಿಮಾ ಮಾಡಿ ಎಸ್ಕ್ಯೂಸ್ ಮಿ ಅಂತ ನನಗೆ ಬೆಂತಟ್ಟಿದ್ದಾರೆ ಮನೆಯಲ್ಲಿ. ಹೌದು ಸರ್. ನಾನು ಮನೆ ಹೋಗಿ ಮಾತಾಡ್ಕೊಂಡು ಆಶೀರ್ವಾದ ತೊಗೊಂಡು ಬಂದು ನನಗೆ ಬಾರ್ಡರಿ ಮ್ಯಾನ್ಸ್ ಅವ್ರ ಮುಂದೆ ಒಂದು ಇರುವೆ ಪಾದ ಧೂಳಿನ ಸಮಾನ ಇಲ್ಲ. ನಮಗೆ ಗೇಟ್ ತಂಗ ಬಿಟ್ಟು ಹೋಗ್ಯಾರ ಸರ್ ಅವರು. ನಿರ್ಮಾಪಕರಪ್ಪ ಅನ್ನದಾತರು ಅಂತ. ಆಮೇಲೆ ಸಾರ್ವಭೌಮ ಪಿಕ್ಚರು ಹಾಕಿದ್ರು. ಸಾರ್ವಭೌಮ ಪಿಕ್ಚರ್ ಬಂತು, ಅವಾಗ ಕಪಾಲೆ ಬಿಟ್ಕೊಡು ಅಂದರು. ನಾನು ಪಿಕ್ಚರ್ ಓಡ್ತಾ ಇದ್ದೆ. ನಾನು ಬಿಟ್ಕೊಟ್ಟು ಥಿಯೇಟ್ರ್ ಬಿಡೋಕೆ ರೆಡಿ ಇರಲಿಲ್ಲ. ಕಲೆಕ್ಷನ್ 240 ದಿನ ಓಡ್ತಾ ಇದ್ದೆ. 1 ವರ್ಷ ಮಾಡೋಕೊಂದು ಆಸೆ ಅವರಿಗೆ. ನಾನೇನು ಮಾಡಿದೆ, ಅವಾಗ ಅಣ್ಣ ಅವರು ರಾಜ್ಕುಮಾರ್ ಅವರು ಒಕ್ಕಾಡಲ್ಲಿ ಅಡ್ಮಿಟ್ ಆಗಿದ್ರು. ನಾನು ಹನುಮಂತು ನೋಡೋಕೆ ಹೋಗ್ತೀವಿ ಸರ್. ನೋಡ್ಕೊಂಬೇಡಪ್ಪ ಹೋಗಿ ಚಾನ್ಸ್ ಸಿಗೋದು. ಹೌದು ಸರ್. ಆ ವಾರ್ಡವ್ರು ಹೋದ್ರೆ ನಾವು ಅವ್ರು ಎದ್ದು ಕೂತ್ಕೊಂಡ್ಬಿಡೋದ ಪಾಪ. ಇಳಿಯೋಕೆ ಬರ್ತಾರೆ. ಅಯ್ಯೋ ನಾನು ಕಾಲು ಹಿಡ್ಕೊಂಡು ಬಿದ್ದುಬಿಟ್ಟು ಅಲ್ಲೇ ಕಾಲು. ಅವ್ರು ಏನಪ್ಪ ಎಂಥ ಸಿನಿಮಾ ಕೊಟ್ಟಿದ್ಯಪ್ಪ ನೀನು ಸುರೇಶ. ರಾಜ್ಕುಮಾರ್ ಸಾರ್, ನನ್ನ ಯೋಗ ನಾನು ಯಾವುದು ಜನ ಪುಣ್ಯ ಮಾಡೋದು ಇವಾಗ ಕಣ್ಣೀರು ಬಂದ್ಬಿಡ್ತೀನಿ ಇವತ್ತು. ಈ ಮನುಷ್ಯ ಅದಾಗ ಮಲಗಿದ್ದಾರೆ, ಎದ್ದು ನಮಗೆ ಹೇಳ್ತಾರೆ ಅಂದರೆ ಸರಿ ದೇವ್ರು ನೋಡ್ದಂಗೆ ಆಯ್ತು ನಮಗೆ. ಸೀದಾ ಬಂದೆ. ನನಗೆ ಅವರೇ ಕೇಳಿಲ್ಲ ಪಾಪ. ಅವ್ರು ರಾಮವ್ರು ಇದ್ದರು ತ್ರಿವೇಣಿಯಲ್ಲಿ ಮಲ್ಲ ಓಡ್ತಾಯಿತ್ತು. ನಡೀತಿರಲಿಲ್ಲ, ತೆಗಿದಿಲ್ಲ ಅವರು. ಇನ್ಯಾರು ಕೇಳೋದು ತೆಗೆದಿಲ್ಲ. ಯಾರೋ ಸಾರ್ವಭೌಮಗೆ ಇವನು ಪಿಕ್ಚರ್ ಮಹೇಶ್ ಇದ್ದಾರೆ. ಅವ್ನು ಪಡುಗರು ಇವನು ಜಗದೀಶ್.
ಜಗದೀಶ್ ಪಡುದರು ಸತ್ತೋದು ಇನ್ನೊಬ್ಬ ಜಗದೀಶ್ ಅಂತಿದ್ದ, ಗೊತ್ತಿಲ್ಲ ನನಗೆ ಮೋಸ್ಟ್ಲಿ. ಸತ್ತೋಗ್ಬಿಡ ಒಳ್ಳೆ ಆಟೋ ಚಾರ್ಜ್ ಅಧ್ಯಕ್ಷ ಆಗಿದ್ದ, ತುಂಬ ಒಳ್ಳೆಯವನು ಸರ್. ಅವ್ನು ಹೋಗ್ಬಿಟ್ಟ ಅವಾಗ. ಆಮೇಲೆ ಅದಾದ್ಮೇಲೆ ಏನೋ ಕಷ್ಟ ಬಂದು ನಾನು ಬಿಟ್ಕೊಟ್ಟೆ ಸರ್. ಅಣ್ಣ ತಗ್ಬಿಟ್ಟೆ. ಅಣ್ಣ ಅವ್ಕಿಂತ ದೊಡ್ಡದು ಯಾರು ಸರ್? ಅಣ್ಣ ಕೇಳಿದ್ರು? ಅಣ್ಣ ಕೇಳಿಲ್ಲ, ನನಗೆ ಮನಸ್ಸಿಗೆ ಬಂದದ್ದು. ತೆಗೆದು ಸಾರವನ್ನು ಕೊಟ್ಟ ಮೇಲೆ ಶಿವಣ್ಣಂಗೆ ಹೋಗಿ ಹೇಳಿದೆ, ಅಣ್ಣ ತೆಗಿತಾ ಇದ್ದೀನಿ ಹಾಕ್ಕೊಳ್ಳಿ ಅಂತ. ಶಿವಣ್ಣನಿಗೆ ಕೇಳಿಲ್ಲ, ಹೋಗಿ ತೆಗೆದೆ. ನನಗೆ ಕರ್ಸಿಕೆ ಇಲ್ಲೊಂದು ಹಾರ ಹಾಕಿದ್ರು. ಅದಾದಮೇಲೆ 2-3 ವಾರ ಆದಮೇಲೆ ಮತ್ತೆ ಸಿನಿಮಾ ಅಲ್ಲೇ ಕಪಾಲಿಗೆ ನನ್ನ ಸಿನಿಮಾನೇ ಬಂದು ಮತ್ತೆ ಏನಂತ ಇದಕ್ಕೆ ಕಪಾಲಿ ಸಿನಿಮಾದಲ್ಲಿ ಕಂಟಿನ್ಯೂಸ್ ಆಗಿ ವಿತೌಟ್ ಡೆಫಿಸಿಟ್ಟು ಸರ್ ವರ್ಕರ್ಸಿಗೆಲ್ಲ ಬೋನಸ್ ಕೊಟ್ಟಿದ್ದೀನಿ, ಬಟ್ಟೆ ಕೊಟ್ಟಿದ್ದೀನಿ ನಡೀತಾ ಇರ್ತಾರೆ. ಇವತ್ತಿಗೂ ಅದೆಲ್ಲ ಥಿಯೇಟ್ರ್ ಇಲ್ಲ. ಆ ಎಂಪ್ಲಾಯೀಸ್ ಸಿಕ್ಕರೆ ಹೇಳ್ತಾರೆ ಸರ್ ನಾವು ಮಾಡಿದ ಕೆಲಸ ಒಳ್ಳೇದಿದ್ರೆ ಮಾಡ್ತಾರೆ ಸರ್. ಅದು ಅದಕ್ಕಿಂತ ಖುಷಿ ಯಾವತ್ತು ಸಿಗಲ್ಲ ಅಲ್ವಾ? ನಮಗೆ ಆ ಥರ ಸ್ಕಿನ್ ಇದು ಒಂದು ಆ ಶಾಡೋ ಅದಿನ್ನೂ ಮರೆಯೋಕ್ಕಾಗಲ್ಲ ಸರ್. ಇದೇ ಮನೆಯಲ್ಲಿ ಏನು ಜನ ಇಲ್ಲೇ ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ, ಇಲ್ಲೇ ಎಲ್ಲ ಪತ್ರಕರ್ತರು ಬಂದಿದ್ದಾರೆ. ಅವಾಗ ಮನೆ ಕೆಳಗಿದ್ವಿ ನಾವು ಮೇಲೆ. ಅದಾದಮೇಲೆ ಚಪ್ಪಾಳೆ ಮಾಡಿದೆ. ಚಪ್ಪಾಳೆನೂ ಕೂಡ ಎಂಥ ಬಡ್ಜೆಟ್ ಪಿಕ್ಚರ್ ನಾಗಣ್ಣ. ಅಲ್ಲಿ ನೋಡ್ಬೇಕಾಯ್ತು, ಒಂದು ಸೆಟ್ ಹಾಕಿದ್ದೆ, ಚಪ್ಪಾಳೆ ತಟ್ಟುತ್ತಾ ಒಂದು ಹಾಡಿಗೆ 5 ಜನರೇಟ್ರು ಸರ್, 5 ಜನರೇಟ್ರು ಹಿಂದಿ ಪಿಕ್ಚರ್ ರೇಂಜಲ್ಲಿ. ಅಂದರೆ ಎಲ್ಲ ಬೈಯೋರು, ಏನು ಹಿಂಗೆ ಸಿನಿಮಾ ಮಾಡ್ತಾನೆ, ವರ್ಷಕ್ಕೆ 2 ಸಿನಿಮಾ, ಎಕ್ಸ್ಕ್ಯೂಸ್ ಮೀ, ಚಪ್ಪಾಳೆ, ಸೋನ್ ಓ ಕ್ಲಾಕ್, ತನಂ ಕಾರಂಜಿ, ಚೆಲುವೆ ನಿನ್ನೆ ನೋಡಲು ಅದ್ವೈತ, ಪ್ರಪಂಚ 7 ಅದ್ಭುತಗಳನ್ನ ತೊಗೊಂಡು ಇಸ್ಬಿಟ್ಟೆ ಕೊನೆಗೆ ಲಾಸ್ಟಿಗೆ. ರಘುರಾಮ್ ಡೈರೆಕ್ಟರ್. ನಾವೇನು ಬೈಯಲ್ಲ ಸರ್, ಒಂದು ಅವಕಾಶ ಸಿಕ್ಕಾಗ ಸದುಪಯೋಗ ಬಿಡ್ಕೊಳ್ಳಿ ಅಂತ ಅಷ್ಟೇ ಆಸೆ. ಚಪ್ಪಾಳೆ ಡೆಫಿಸಿಟ್ ಅಲ್ಲ ಸರ್, ಒಂದು 50 ದಿನ ಓಡ್ದು ಏನಾಯ್ತು ಗೊತ್ತದು ಮಾಡ್ತಾ ಪಿಕ್ಚರು ನೋಡಿದ ಒಂದು ಹೆಂಗಿದೆ, ಸಾಧನೆ ತೋರಿದೆ ನಿಮಗೆಲ್ಲ, ಸಾವಿರ ಚಪ್ಪಾಳೆ, ದೇಶವನ್ನಾಳಿದ ನಾಯಕರೇ ನಿಮಗಿದೆ ಹೆಮ್ಮೆಯ ಚಪ್ಪಾಳೆ, ಕನ್ನಂಬಾಡಿ ಕಟ್ಟಿಸಿದ ಭಾರತ ರತ್ನಗೆ ಚಪ್ಪಾಳೆ ಅಲ್ಲ ಸರ್. ಹಂಗಿದೆ ಆಡೋದು. ಹಂಗೆ ಸಿನಿಮಾ ಚೆನ್ನಾಗಿತ್ತು, ಒಂದು 50 ದಿನ ಓಡ್ತು. ನಮ್ಗೆ ಅಂದ್ಕೊಂಡಿದ್ದು ಬಡ್ಜೆಟ್ ಬರಲ್ಲ. ಆ ಚಪ್ಪಾಳೆಗೆ ಬಾಲ್ಮುತ್ತೆ ಅಂತ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಸರ್. ಪಾಪ ಅದೇನು ಬಂತು ಏನಾದ್ರು ಅವ್ನು ಪಾಪ ತೊಂದರೆ ಆಗಿ ಇಟ್ಬಿಟ್ಟು ಅವರ ಕಡೆ ಚಿತ್ರದುರ್ಗ ಕಡೆ ಸರಿಯಾಗಿ ಇದು ಮಾಡಲಿಲ್ಲ. ಬಟ್ ಸಾಂಗ್ ಸೂಪರ್ ಹಿಟ್ ಆಗ್ಬಿಡ್ತು. ನನಗೇನು ದುಡ್ಡು ಅಂತ ಇರಲಿಲ್ಲ ಸರ್ ಅವಾಗ. ಅದಾದಮೇಲೆ ಚೆಸ್ಕೀಸ್ ಮಾಡ್ತಾ ತೆಲುಗು ಮಾಡೋದು, ಸೀನು ವಾಸಂತಿ ಲಕ್ಷ್ಮಿ ಅಂತ ನನ್ನ ಪ್ರೀತಿ, ಅಲ್ಲಿ ದೊಡ್ಡ ಬಡ್ಜೆಟ್ ಮಾಡಿದೆ. ಅಲ್ಲಿ 4-5 ಕೋಟಿ ಅವಾಗ. ಅದೆಲ್ಲ ವೆಂಚರ್ಗಳು. ಚೆಲುವೆ ನಿನ್ನೆ ನೋಡುವಂಥ ದೊಡ್ಡ ಕತೆ ಇದೆ. ಅಯ್ಯೋ ಒಂದು ಕತೆ ಸರ್. ಜಾರ್ಡನ್ನಲ್ಲಿ ಊಟ ನಾನು ಮಗಡಿಕೊಂಡು ಹೋಗಿದ್ದೇನೆ. ಇದು ಮಾನ್ಯುಮೆಂಟು, ಹಿಂಗಿದೆ ಮಾನ್ಯುಮೆಂಟ್. ಫಸ್ಟ್ ಡೇ ಹೋಗಿ ಸರ್ ಒಂದು ಊಟಕ್ಕೆ. ಇದೇ ನಮ್ಮ 5 ಸ್ಟಾರ್ ಗಣೇಶ್, ನಮ್ಮ ಇವರು ಕೂಲ್ ಗಣೇಶ್, ನಮ್ಮ ಗಣೇಶ ಅಲ್ಲಪ್ಪ, ಅವ್ರೊಂದು ಪಿಕ್ಚರ್ ಮಾಡ್ಕೊಂಬಂದ್ರಲ್ಲಿ ಯಾವುದೊಂದು ಪಿಕ್ಚರ್. ಇದು ಮಾನ್ಯುಮೆಂಟ್ ಸರ್ ಜಾರ್ಡನ್ನಲ್ಲಿ. ಅಲ್ಲೇ ಅದ್ಭುತ ಊಟ ಕೊಡಬೇಕು. ಎಷ್ಟು ಜನ? 100 ಜನ ಆರ್ಟಿಸ್ಟ್, 80 ಜನ ಇದ್ದಾರೆ ನಮ್ಮ ಕ್ರೂ ಎಲ್ಲ ಇದ್ದಾರೆ. ಊಟ ಬರೋಕ್ಕೆ 2 ಕಿಲೋಮೀಟರ್ ಬಿಸಿಲು. ಒಂದು ಫಸ್ಟ್ ಡೇ ಊಟ ಆಗುತ್ತೆ. ಏನೋ ಪಿಜ್ಜಾ ಆ ಕಡೆ ಟೈಪ್ ಊಟ ಬಂತು. ಅಂದರೆ ಏನು ನಾನ್ ವೆಜ್ ಇಲ್ಲ. ಕೆಲವರೆಲ್ಲ ಏನದು ನಾನ್ ವೆಜ್ ಮಿಕ್ಸ್ ಆಗೋದು ಬ್ರಾಹ್ಮಣರುಗಳು ಅಂದ್ಕೊಂಡ್ರಂತ ಪಾಪ ತಿನ್ನಲ್ಲ. ಸರಿ, ಆ ಊಟಕ್ಕೆ 2400 ರೂಪಾಯಿ ಒಂದು ಊಟ. ಸರಿ ಕೇಳಿದೆ ಸಾಯಂಕಾಲ ಬಂದಿದ್ದಂಗೆ ನಾನು, ಸರ್ ಈಗ ಮಾನ್ಯುಮೆಂಟಿಂದ ಇಷ್ಟು ದೂರ ಒಂದು ಅರ್ಧ ಕಿಲೋಮೀಟ್ರ್ ಬಂದುಬಿಡಿ ಸರ್ ಅಲ್ಲಿಂದ ಲಂಚ್ ಟೈಮಿಗೆ. ಅರ್ಧ ಕಿಲೋಮೀಟ್ರ್ ಅಂದರೆ ನಡಿಬೋದು. ಅರ್ಧ ಕಿಲೋಮೀಟ್ರ್ ಅಂದರೆ 800 ಮೀಟ್ರ್ ಬರುತ್ತೆ ಅಷ್ಟೇ. ಸರ್ ಒಳ್ಳೆ ಊಟ ಕೊಡ್ತೀನಿ ಸರ್, ಬಟ್ ಇನ್ನೂ 400 ರೂಪಾಯಿ ಎಕ್ಸ್ಟ್ರಾ ಕೊಡಿ. ನಮಗೆ ಸೌತ್ ಇಂಡಿಯನ್ನು ದಾಲು, ಕಾಲ್ ಕರಿ, ರೈಸು, ಚಪಾತಿ, ಸಬ್ಜಿ ಎಲ್ಲ ಕೊಡ್ತೀನಿ ಅಂತ ಕೊಡಿ ಅಂದೆ ನಾನು. ನಾನು ಎಷ್ಟು ಅದು 35-40 ಸಾವಿರ ಎಕ್ಸ್ಟ್ರಾ. ಮತ್ತೆ 2400 ರಿಂದ 2800 ಒಂದು ಊಟಕ್ಕೆ. ಕೇಳಿ ಕೊಡ್ದೆ. ಡೈರೆಕ್ಟರ್ ಮಾಡ್ಬಿಟ್ರೆ ನಾನು ಕೂಗ್ಬಿಟ್ಟ, ಆಡಿದ್ದೇಸ್ ನಿರ್ಮಾಪಕರಿಗೆ ತಾಕತ್ತಿನ ಸಿನಿಮಾನೇ ಮಾಡಬಾರ್ದು, ಏನು ಹಿಂಗೆ ಊಟಕ್ಕೆ ಅಲ್ಲೋಬೇಕಾ ನಾವು, ಏನಿದು ಅಂತ ಕೂಗ್ಬಿಟ್ಟು. ಅಲ್ಲಿ ನನ್ನ ಮಗಳವಳೆ, ನನ್ನ ಮಗಳು ಅಲ್ಲೇ ಇಲ್ಲಿ ಕೂತವಳೆ ಕೇಳಿಸ್ಕೊಂತ ಅದಕ್ಕೆ ಬೈತಾವ ನನಗೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.